श्रीगुरुभ्यो नमः। हरः ओं गुरुदेवो महादेवो गुरुदेव सदाशिवः गुरुस्साक्षात् परब्रह्म तस्मै श्रीगुरवे नमः। पूर्वोच्चरित एवं गुणविशेषणविशिष्टायामस्यां शुभतिथौ श्री मंजुनाथनो देशो श्री श्री शिवकुमार शिवयोगिनः दिव्य संविधाने पुष्पार्चन पूजा भद्रं कर्णे विष्णुयाम देवाः ನಮ್ಮ ಸಿದ್ಧಗಂಗಾ ಕ್ಷೇತ್ರದ ನಮ್ಮ ಚೇತನವಾದಂಥ ಶಿವಕುಮಾರ ಸ್ವಾಮೀಜಿಯವರ 117ನೇ ಜನ್ಮದಿನೋತ್ಸವದ ಸಮಾರಂಭ, ಅವರ ಗದ್ದಿಗೆಗೆ ನಮನವನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲಿಕ್ಕೆ ನಾವು ಬಂದಿದ್ದೇವೆ. ಯಾಕೆಂದರೆ ಅವರು ಒಬ್ಬರು ಯುಗ ಪುರುಷ. ಒಂದು ಅನ್ನ, ಅಕ್ಷರ, ಆಶ್ರಯ ಎಲ್ಲವನ್ನು ಕೊಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದಂಥ ಮಹಾಚೇತನ, ಆ ದಿವ್ಯ ಚೇತನ. ಹಾಗಾಗಿ ಇದೊಂದು ಪುಣ್ಯಕ್ಷೇತ್ರ. ಯಾಕೆಂದರೆ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಕೇವಲ ಅವರು ಶಿಕ್ಷಣವನ್ನು ಮಾತ್ರ ಕೊಟ್ಟಿಲ್ಲ, ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅವರ ಬದುಕನ್ನು ರೂಪಿಸುವಂಥ ಮಾರ್ಗವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದೊಂದು ಪವಿತ್ರವಾದಂಥ ಸ್ಥಳ. ಸೊ ಇಲ್ಲಿ ಬಂದು ಇದು ನಮ್ಗೆ ಅವಕಾಶ ಸಿಕ್ಕಿರೋದೇ ನಮಗೆ ಒಂದು ನಮ್ಮ ಪುಣ್ಯ ಅಂತ ಭಾವಿಸ್ತೇನೆ. ಸರ್, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಕುಕ್ಕರ್ ಹಂಚಿಕೆ ಮತ್ತು ಇವೆಲ್ಲ ಆಗಿರುವಂಥದ್ದು FIR ಕೂಡ ಆಗಿದೆ ಸರ್. ಅಲ್ಲ, ಅದೆಲ್ಲ ಆಲ್ರೆಡಿ ಬಿತ್ತರಿಸಿದ್ದೀರಾ, ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ. ಅದ್ರ ಬಗ್ಗೆ ಆಲ್ರೆಡಿ ಸುದ್ದಿ ಆಗಿದೆಯಲ್ಲ, ಅದ್ರ ಬಗ್ಗೆ ಆಕ್ಷನ್ಸ್ ಆಗ್ತಿಲ್ಲ ಅಂತ ಹೇಳಿ ನೋಡೋಣ. ಅದಕ್ಕೆಲ್ಲ ಚುನಾವಣಾ ಆಯೋಗಕ್ಕೆ ಎಲ್ಲ ಪತ್ರ ಬರೆದಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅದು ಏನು ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡ್ತಾರೆ. ಹೌದು, ನಾಳೆ ಚನ್ನಪಟ್ಟಣದಲ್ಲಿ ಸಂಜೆ 6 ಗಂಟೆಗೆ 5ರಿಂದ 6 ಗಂಟೆಗೆ ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರಿಂದ ರೋಡ್ ಶೋ ಇದೆ ಚನ್ನಪಟ್ಟಣದಲ್ಲಿ. ನಾಮಪತ್ರ ನಾನು 4ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ರಾಮನಗರದ DC ಕಚೇರಿಯಲ್ಲಿ ನಾವು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ನಮ್ಮ ಇಬ್ಬರು ಮುಖಂಡರುಗಳು, BJP ಮುಖಂಡರುಗಳು, JDS ಮುಖಂಡರುಗಳು ಎಲ್ಲ ಕೂಡ ನಮ್ಮ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಾರೆ. ಹೌದು, ಒಂದು ದೊಡ್ಡ ರ್ಯಾಲಿನೇ ಮಾಡ್ತಾ ಇದ್ದೇವೆ. JDS ಮತ್ತು BJP ಕಾರ್ಯಕರ್ತರುಗಳು, ಅಭಿಮಾನಿಗಳು, ಹಿತೈಷಿಗಳು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುವ ಕಾರ್ಯಕ್ರಮ ಆಗುತ್ತೆ.